ಯಾವುದೇ ವ್ಯಕ್ತಿಗೆ ಪಾರ್ಶ್ವವಾಯು ಬಂದ 4 ಗಂಟೆಗಳಲ್ಲಿ ಹತ್ತಿರ ಇರುವ ನ್ಯೂರೋ ಸೆಂಟರ್ ಆಸ್ಪತ್ರೆಗೆ ಭೇಟಿ ನೀಡಿ ಅದಕ್ಕೆ ಚಿಕಿತ್ಸೆ ಪಡೆದುಕೊಳ್ಳಿ. ತಡವಾದರೆ ಸಮಸ್ಯೆ ಹೆಚ್ಚಾಗುತ್ತದೆ ಎಂದು ಹೊಸಕೋಟೆ ಟೋಲ್ ಬಳಿ ಇರುವ ಸ್ಪರ್ಶ ಆಸ್ಪತ್ರೆಯ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವರದರಾಜು ತಿಳಿಸಿದ್ದಾರೆ. ಸ್ಪರ್ಶ ಆಸ್ಪತ್ರೆಯ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಹೊಸಕೋಟೆ ನಗರದ ಮಹಿಳೆ ಲಕ್ಷ್ಮಮ್ಮನವರಿಗೆ ಕೈಕಾಲುಗಳ ಸ್ವಾಧೀನ ತಪ್ಪಿ ಪಾರ್ಶ್ವವಾಯುವಿನಂತೆ ಸಮಸ್ಯೆ ಉಂಟಾಗಿತ್ತು. ತಕ್ಷಣ ನಮ್ಮ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಅವರು ಈಗ ಆರಾಮಾಗಿ ಎದ್ದು ಓಡಾಡುವಂತೆ ಮಾಡಿದ್ದೇವೆ. ಆದ್ದರಿಂದ ಯಾವುದೇ ವ್ಯಕ್ತಿಗೆ ಇಂತಹ ಸಮಸ್ಯೆ ಬಂದ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ನಿಮ್ಮ ಜೀವನ ಉಳಿಸಿಕೊಳ್ಳಿ ಎಂದಿದ್ದಾರೆ. ಇದನ್ನ ಯೂಶಲಿ ಲೋಕಲ್ ಲ್ಯಾಂಗ್ವೇಜಲ್ಲೆಲ್ಲ ಈಗ ಲಕ್ವ ಅಂತಾರೆ, ಕೆಲವರು ಇದೆಲ್ಲ ಅಂತಾರೆ. ಸೊ ಪಾರ್ಶ್ವವಾಯುನ ಇದಕ್ಕೆ ಏನಂತ ಹೇಳಿದ್ರೆ ಯೂಶ್ವಲಿ ನಮಗೆ 2 ಥರ ಬರ್ತದೆ ಮೇಜರಲ್ಲಿ ಡಿವೈಡ್ ಮಾಡ್ತಕ್ಕಂಥದ್ದು. ಒಂದು ರಕ್ತನಾಳ ಬ್ಲಾಕ್ ಆಗ್ತಕ್ಕಂಥದ್ದು. ಈಗ ಮೆದ್ಲಲ್ಲಿ ಏನು ರಕ್ತನಾಳಗಳಿರುತ್ತೆ, ಇಲ್ಲಿ ಈ ಒಂದು ರಕ್ತನಾಳಗಳು ಬ್ಲಾಕ್ ಆಗೋದನ್ನ ನಾವು ಇಸ್ಕಿಮಿಕ್ ಸ್ಟ್ರೋಕ್ ಅಂತೀವಿ. ಎರಡನೇದು ರಕ್ತಸ್ರಾವ, ಅಂದರೆ ರಕ್ತನಾಳ ಒಡೆದೋಗ್ಬಿಟ್ಟಿರುತ್ತೆ. ಅಲ್ಲಿ ಯಾರಿಗೆ BP ಜಾಸ್ತಿ ಇರುತ್ತೆ ಕೆಲವರಿಗೆ, ಸೊ ಕಂಟಿನ್ಯೂಸ್ ಪ್ರೆಷರ್ ಆಗಿ ಆ ಬ್ಲಡ್ ವೆಸಲ್ ರಕ್ತನಾಳ ಎಲ್ಲ ತಿನ್ನಾಗ್ಬಿಟ್ಟಿರುತ್ತೆ ಅಲ್ಲಿ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಕೆಲವರು 200 ಮೇಲೆ ಹೋಗುತ್ತೆ BP. ಅವಾಗ ಏನಾಗುತ್ತೆ, ರಕ್ತನಾಳ ಒಡ್ಕೊಂಬಿಡುತ್ತೆ. ಈ ರಕ್ತನಾಳ ಒಡೆದೋಗುತ್ತಲ್ಲ, ಅದಕ್ಕೆ ಇವಾಗ ಹೇಳ್ತಿರಕ್ಕಂಥ ಟ್ರೀಟ್ಮೆಂಟ್ ಅವ್ರಿಗೆ ಫಲಿಸೋದಿಲ್ಲ. ಅದಕ್ಕೆ ಬೇರೆ ವಿಧವಾದ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಈಗ ಪಾಸಿಟಿವ್ ಮುಂಜಾಗ್ರತಾ ಕ್ರಮಗಳಂತ ಹೇಳಿದ್ರೆ, ಒಂದನೇದು ದ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅಂತ ಏನಿದೆ, ಇವತ್ತು ಸರಿಯಾಗಿ ನಮಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ, ಅದನ್ನು ಅಳವಡಿಸ್ಕೋಬೇಕು. ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ರೆ ಡೈಲಿ ಹೋಗಿ ಜಿಮ್ ಮಾಡಿರಿ ಅಂತಲ್ಲ, ಜಿಮ್ಗೆ ಮನುಷ್ಯನ ದೇಹಕ್ಕೆ ಸಂಬಂಧನೇ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡೈಲಿ ವಾಕ್ ಮಾಡಿ, ಎಕ್ಸಸೈಸ್ ಮಾಡಿ. ನಿಮಗೆ ಸ್ಕೂಲ್ ಡೇಸಲ್ಲಿ ನಮಗೇನು ಡ್ರಿಲ್ ಅಂತ ಹೇಳ್ಬಿಟ್ಟು ಅದಕ್ಕೆ PT ಮಾಸ್ಟರ್ ಅಂತ ನೇಮಕ ಮಾಡಿ ಕಲಿಸ್ಕೊಡ್ತಾ ಇದ್ರಲ್ಲ, ಡೈಲಿ ಅದನ್ನು ಮಾಡಿದ್ರೆ ಸಾಕು. ಜೊತೆಗೆ ವಾಕ್ ಮಾಡಬೇಕು. ಈಗ ಲಕ್ವ ಹೊಡಿತಾರೆ ಅಂದ ತಕ್ಷಣ ಎಲ್ಲ ಮೇಕೆ ಮಟನ್ ತಿಂದರೆ ಒಳ್ಳೆಯದು, ಮೇಕೆ ಮಟನ್ ಅಂತ ಹೇಳ್ಬಿಟ್ಟು ಎಲ್ಲ ಮೇಕೆ ಮಟನ್ಗೆ ಹೋಗ್ತಾ ಇದ್ದಾರೆ. ಇದು ಸರಿನಾ ಸರ್? ಇಲ್ಲ, ಅದೇ ನಮ್ಮ ಜನ ಈಗ ಅದೇ ಮೇಯ್ನ್ ಮಾಡ್ತಕ್ಕಂಥ ತಪ್ಪು ಮಾಡ್ತಿರ್ತಕ್ಕಂಥ ಒಂದು ತಪ್ಪು ಕಲ್ಪನೆ. ಅದು ಏನೋ ಕೆಲವು ಬಾಡಿ ತಂಪಾಗುತ್ತೆ, ಎಲ್ಲ ಬಾಡಿ ಹೀಟ್ ಆಗುತ್ತೆ, ಇವೆಲ್ಲ ಅಂದರೆ ಅವರವ್ರು ಏನೋ ಒಂದು ಯಾರೋ ಒಬ್ರು ಹೇಳಿರ್ತಾರೆ, ಅದು ಅದೇ ಥರ ಅದು ಬೆಳ್ಕೊಂಡು ಹೋಗ್ತಾ ಇದೆ. ಅದು ಏನು ಸತ್ಯಕ್ಕೆ ದೂರವಾದ್ದು ಅಂತ ಹೇಳ್ಬೋದು. ಈಗ ಏನಾಗತ್ತೆ ಅಂತ ಹೇಳಿದ್ರೆ, ನಾವು ಸ್ಟ್ರೋಕ್ ಇನ್ ಯಂಗ್ ಅಂತ ಕರಿತೀವಿ. ಅಂದರೆ ಕೆಲವರಿಗೆ 25-30 ವರ್ಷಕ್ಕೂ ಆಗುತ್ತೆ. ಬಟ್ ಸ್ಟ್ರೋಕ್ ಇನ್ ಯಂಗ್ ಅಂತಕ್ಕಂಥದ್ದು ಈ ದುಶ್ಚಟಗಳು ಅನ್ನೋದಕ್ಕಿಂತ ಅವರ ದೇಹದಲ್ಲಿ ಕೆಲವು ನ್ಯೂನತೆಗಳನ್ನ ಕಳ್ಕೊಂಡಿರ್ತವೆ. ಅಂದರೆ ಕೆಲವು ಅಂಶಗಳು ಉತ್ಪತ್ತಿ ಆಗ್ತಿರಲ್ಲ ಅದಕ್ಕೆ. ಅಂದರೆ ನಮ್ಮ ದೇಹದಲ್ಲಿ ರಕ್ತನ ನೀರಿನಲ್ಲೇ ಇಟ್ಕೊಳೋಕ್ಕೆ ಕೆಲವು ಅಂಶಗಳು ಬೇಕು, ಅದು ಅವ್ರಿಗೆ ಉತ್ಪತ್ತಿ ಕಡಿಮೆ ಆಗಿರುತ್ತೆ. ಈ ಥರ ಬರ್ತಕ್ಕಂಥದ್ದು ಇಲ್ಲ ಅನುವಂಶವಾಗಿರ್ಬೋದು. ಇವೆಲ್ಲ ಸ್ಟ್ರೋಕ್ ಇನ್ ಯಂಗ್ ಅಂತ ಕರಿತೀವಿ. ನಾರ್ಮಲಾಗಿ ಏನು ಬರ್ತವೆ ನಮಗೆ 40-50 ವರ್ಷ ಆದಮೇಲೆ ಏನು ಬರುತ್ತಲ್ಲ ಸ್ಟ್ರೋಕು, ಇದೆಲ್ಲ ಬರ್ತಕ್ಕಂಥದ್ದು ನಮಗೆ ಇವತ್ತಿನ ಹೇಳಿದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಹೇಳಿದೆ. ಇವಾಗ ಸಿಗರೇಟ್ ಸೇದೋದು ಜಾಸ್ತಿ ಇರುತ್ತೆ ಕೆಲವರು, ಡ್ರಿಂಕ್ಸ್ ಮಾಡೋದು ಜಾಸ್ತಿ ಇರುತ್ತೆ ಕೆಲವರು, ಫುಡ್ ಹ್ಯಾಬಿಟ್ಸ್ ಈ ಥರ ನಾನ್ ವೆಜ್ ಆಗ್ಬೋದು, ಮಸಾಲೆ ಐಟಮ್ ಆಗ್ಬೋದು, ಈ ಥರ ಏನು ಜಾಸ್ತಿ ತಿಂತಾರೆ. ಏನು ನಾವು ಓವರಾಲ್ ಹೇಳ್ಬೇಕಂದ್ರೆ ಲೈಫ್ ಸ್ಟೈಲ್, ನಾವು ಏನು ಇವತ್ತು ಕೆಟ್ಟ ಲೈಫ್ ಸ್ಟೈಲನ್ನ ಬಳಸ್ಕೊತಾ ಇದ್ದೀವಿ, ಅಳವಡಿಸ್ಕೊಳ್ತಾ ಇದ್ದೀವಿ, ಜೊತೆಗೆ ಕೆಟ್ಟ ವ್ಯಸನಗಳು. ಸುಮಾರು 10 ಜನ ಈ ಆಸ್ಪತ್ರೆ ಶುರು ಆದಮೇಲೆ ಸುಮಾರು 10 ಜನಕ್ಕೆ ಇದೇ ಥರ ಟ್ರೀಟ್ಮೆಂಟ್ ಕೊಟ್ಟು ಫಲಕಾರಿಯಾಗಿದೆ. ಈಗ ನಿನ್ನೆ ದಿವಸನೇ ಒಂದು ಸುಮಾರು 45 ವರ್ಷದ ಒಂದು ಹೆಂಗಸರು ಬರ್ತಾರೆ ಹಾಸ್ಪಿಟ್ಲಿಗೆ. ಅವ್ರಿಗೆ 9:15 ಟಿಫಿನ್ ತಿಂದ ಮೇಲೆ 9:15 ಏನಾಗಿದೆ, ಅವ್ರಿಗೆ ಕೈ ಕಾಲು ಇದ್ದಕ್ಕಿದ್ದಂಗೆ ಸ್ವಾಧೀನ ಕಳ್ಕೊಂಡಿದೆ ಅಂತ ಬಂದರು. ಸೊ ಅವ್ರು ಬಂದ ತಕ್ಷಣ ಕೇಳಿದ ತಕ್ಷಣ ಈಗ 9:15 ಆಗಿದ್ದು ಅಂದರು. ಇಲ್ಲಿಗೆ ಅವರು ಬಂದರು, ಒಂದು 10-10:30 ಬಂದರು ಇಲ್ಲಿಗೆ. ಮತ್ತು ಅವರು ಆ ಕಡೆ ಈ ಕಡೆ ಕೇಳಿಕೊಂಡು ಅಲ್ಲೋಗೋಣ ಇಲ್ಲೋಗೋಣ ಅಂತ ಎಲ್ಲ ಸ್ವಲ್ಪ ವಿಚಾರ ಮಾಡ್ಕೊಂಡು ಅವರು ಇಲ್ಲ ಇಲ್ಲೇ ಬರೋಣ ಅಂತ ಬಂದರು. ಸೊ ಆವಾಗ ನಮಗೇನಾಯ್ತು ಅಂದರೆ, ಇಲ್ಲಿಗೆ ರೀಚ್ ಆಗೋದಕ್ಕೆ ಟೋಟಲಿ ಇಲ್ಲಿ ಹೊರಗಡೆ ಬಂದ ಮೇಲೆ ಅವ್ರು ಯೋಚನೆ ಮಾಡಿದ್ದಾರೆ, ಏನು ತೋರಿಸ್ಬೇಕಾ ಬೇಡ ಅಂತ. ನನ್ನ ಕಡೆ ಇಲ್ಲಿ ರೀಚ್ ಆಗೋದಕ್ಕೆ 11:30 ಆಗಿತ್ತು, 11:30 ಆಗಿತ್ತು ಇಲ್ಲಿಗೆ. ಫೈನಲಿ ಅವ್ರು ಡಿಸೈಡ್ ಮಾಡ್ಕೊಂಡು ತೋರ್ಸೋಕ್ಕೆ ಅಂತ ಆಲ್ಮೋಸ್ಟ್ ಒಂದು 2.5 hours 3 hours ಡ್ಯೂರೇಷನ್ ಆಗಿತ್ತು ಅವಾಗ. ಸೊ ಇಮಿಡಿಯೇಟಾಗಿ ತಳ್ಕೊಂಡ ತಕ್ಷಣ ಸ್ಕ್ಯಾನ್ ಮಾಡಿಸ್ಕೊಂಡು, ಇವಾಗಲೂ ಟೈಮ್ ಇದೆ ಅಂದರೆ 4.5 hours ಒಳಗಡೆ ಇತ್ತು, ನಮಗೆ 4.25 ಗಂಟೆಗಳಿಂದ ಒಳಗಡೆ ಇತ್ತಲ್ವಾ. ಸೊ ಅವ್ರಿಗೆ ಕರೆದು ಎಕ್ಸ್ಪ್ಲೇನ್ ಮಾಡಿ, ನೋಡಿ ಈ ಥರ ಕೊಡೋದ್ರಿಂದ ಉಪಯೋಗ ಇದೆ ನಿಮಗೆ ಅಂತೇಳಿ. ಸೊ ಇಮಿಡಿಯೇಟಾಗಿ ಅದು ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ವಿತಿನ್ ಒಂದು 2 hours ಅವ್ರು ತಾನಾಗೆ ಎದ್ದು ಕೈ ಆಡಿಸೋ ಸ್ಟಾರ್ಟ್ ಮಾಡಿದ್ರು. ಸೊ ನಡೆಯೋದಕ್ಕೂ ಸ್ಟಾರ್ಟ್ ಮಾಡ್ಕೊಂಡ್ರು ಅವರು. ಈಗ ಏನಾಯ್ತಂದರೆ, ಅವ್ರಿಗೆ ಕೈ ಕಾಲುದು ಶಕ್ತಿ ಕಳ್ಕೊಂಡ್ರಂತ ಬರ್ಡನ್ನೇ ಇಲ್ಲ, ಅವ್ರಿಗೂ ಬರ್ಡನ್ ಇಲ್ಲ, ಅವ್ರ ಫ್ಯಾಮಿಲಿಗೂ ಬರ್ಡನ್ ಇಲ್ಲ. ಈಗ ಇಬ್ಬರು ಸಂತೋಷವಾಗಿದ್ದಾರೆ.
ಬಳಿಕ ಪಾರ್ಶ್ವವಾಯುವಿನ ಸಮಸ್ಯೆಗೆ ಸಿಲುಕಿದ ಮಹಿಳೆ ಲಕ್ಷ್ಮಮ್ಮನವರು ಮಾತನಾಡಿ, ನಿನ್ನೆ ನನ್ನ ಬಲಗೈ ಬಲಕಾಲು ಎರಡೂ ಸ್ವಾಧೀನ ಇಲ್ಲದೆ ಸಮಸ್ಯೆ ಉಂಟಾಗಿತ್ತು. ತಕ್ಷಣ ಸ್ಪರ್ಶ ಆಸ್ಪತ್ರೆಗೆ ಬಂದಾಗ ಡಾಕ್ಟರ್ ವರದರಾಜು ಅವರು ತಕ್ಷಣ ಪರಿಶೀಲಿಸಿ ಇಂಜೆಕ್ಷನ್ ನೀಡಿ ಚಿಕಿತ್ಸೆ ಮಾಡಿದ್ದಾರೆ. ಕೇವಲ ಒಂದೇ ದಿನದಲ್ಲಿ ನಾನು ಎದ್ದು ಓಡಾಡುವಂತೆ ಮಾಡಿದ್ದಾರೆ ಎಂದು ಅಭಿನಂದಿಸಿದ್ದಾರೆ. ಹೆಸರಮ್ಮ? ನನ್ನ ಹೆಸರು ಲಕ್ಷ್ಮಮ್ಮ ಸರ್. ಎಲ್ಲಿಂದ ಬಂದಿರೋದು ನೀವು? ಹೊಸಕೋಟೆಯಿಂದ. ಏನಾಗಿತ್ತಾನೆ? ನೆನ್ನೆ ಕೈ ಕಾಲು ಕೈ ಎತ್ತಕ್ಕೆ ಆಗಿಲ್ಲ ಈ ಥರ ಸ್ವಾಧೀನ ಇಲ್ಲದೆ ಆಗಿತ್ತು. ನೆನ್ನೆ ಬಂದ ತಕ್ಷಣ ಡಾಕ್ಟರ್ ನೋಡಿ ಎಲ್ಲಿಗೆ ಬಂದ್ರಿ? ಇಲ್ಲೇ ವರದರಾಜು ಡಾಕ್ಟರ್ ಹಾಸ್ಪಿಟ್ಲಿಗೆ ಹ್ಞೂ ಇಂಜೆಕ್ಷನ್ ಹಾಕಿದ್ರು. ಇವಾಗ ಪರವಾಗಿಲ್ಲ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಹ್ಞೂ ಪಾಲ್ಮರಿಗೆ ಹೋಗ್ಬೇಡ್ರಿ, ಇಲ್ಲೇ ಬನ್ನಿರಿ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ. ಚೆನ್ನಾಗಿ ನೋಡ್ತಾರೆ ಇಲ್ಲಿ. ಹ್ಞೂ ಸರ್, ನಾನು ನೆನ್ನೆ ಒಂದು ಕ್ಷಣ ಹಿಂಗಾಗಿದ್ದು ಭಯ ಆಗೋಯ್ತು. ಕೈ ಕಾಲಿನೇ ಹೋಗ್ಬಿಡ್ತೇನೋ ಅಂದ್ಕೊಂಡೆ. ತುಂಬ ಚೆನ್ನಾಗಿ ನೋಡಿದ್ರು, ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರು. ನಿನ್ನೆ ಮಾರ್ನಿಂಗ್ 9:30ಗೆ ಸ್ವಲ್ಪ ಕೈ ಕಾಲು ಸ್ವಾಧೀನ ಇದ್ದಿರಂಗಾಯಿತು. ಯಾರಿಗೆ? ನಮ್ಮಮ್ಮಗೆ. ಡೈರೆಕ್ಟ್ ಇಮಿಡಿಯೇಟಾಗಿ ಸ್ಪರ್ಶ ಹಾಸ್ಪಿಟಲ್ ಬಂದ್ರಿ. ಹಾಸ್ಪಿಟಲ್ ಬಂದಿದ ತಕ್ಷಣ ಡಾಕ್ಟ್ರು ಎಲ್ಲ ಹೇಳಿ ಒಂದು ಇಂಜೆಕ್ಷನ್ ಹೇಳಿದ್ರು. ಅದು ಇಮಿಡಿಯೇಟ್ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಇಮಿಡಿಯೇಟ್ ಕೊಟ್ಟು CT ಎಲ್ಲ ಮಾಡಿಸಿ ಇವಾಗ ಕೆಲಸ ಮಾಡಿ ನಿನ್ನೆ ಕೈ ಕಾಲು ಎತ್ತಕ್ಕೆ ಆಗ್ತಾಯಿಲ್ಲ. ಅದು ಫುಲ್ ಆಟೋದ್ರೆ ಎತ್ಕೊಂಬಂದ್ರು. ಇವಾಗ ಅವರೇ ನಡೀತಾರೆ. ಸ್ಟ್ರೋಕ್ ಆಗಿತ್ತು. ಇಲ್ಲ ನಾವು ಬಂದ್ರಿ, ಡಾಕ್ಟರ್ ಹೇಳಿದ್ರು. ಅವಾಗ ರಿಸಲ್ಟ್ ಚೆನ್ನಾಗಿ ಇವಾಗ ಚೆನ್ನಾಗಿ ಒಟ್ಟಾರೆ ಪಾರ್ಶ್ವವಾಯು ಯಾಕೆ ಬರುತ್ತದೆ, ಅದನ್ನ ಹೇಗೆ ತಡೆಗಟ್ಟಬೇಕು ಎಂಬುದರ ಬಗ್ಗೆ ಡಾಕ್ಟರ್ ವರದರಾಜು ಅವರು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದು, ನಾಟಿ ವೈದ್ಯ ಬಿಟ್ಟು ಸ್ಥಳೀಯ ನ್ಯೂರೋ ಸೆಂಟರ್ ಆಸ್ಪತ್ರೆಗೆ ಭೇಟಿ ನೀಡಿ ಅದಕ್ಕೆ ಚಿಕಿತ್ಸೆ ಪಡೆದುಕೊಳ್ಳಿ ಎಂದಿದ್ದಾರೆ.